ಇವತ್ತು ನನ್ನ ಮದುವೆಯ ಆಲ್ಬಮನ್ನು ತೋರಿಸ್ತಿದ್ದೇನೆ. 2002ರಲ್ಲಿ ಆದ ಮದುವೆ ಇದು. ನಾರಾಯಣ ನಿವೇದ. ಇದು ನಮ್ಮ ತಾಯಿ ಮನೆಯದ್ದು ಚಿತ್ರ. ಇದು ನಮ್ಮ ಮನೆಯಿಂದ ಹೊರಡಬೇಕಾದ್ರೆ ದೇವರಿಗೆ ಕೈ ಮುಗಿದು ಹೊರಡೋದು. ಆಮೇಲೆ ಮದುವೆ ದಿಬ್ಬನ ಹೋಗಬೇಕಾದ್ರೆ ಚಪ್ಪರಕ್ಕೆ ಈ ಥರ ಎಲೆ ಅಡಿಕೆ ಇಡ್ಲಿಕ್ಕುಂಟು. ಇದು ನಮಗೆ ಮಾವಾದವರು ಅವರು ಎತ್ತಿ ಹಿಡಿಯುವುದು ಕ್ರಮ. ಇದು ನಾನು ಚೇರ್ ಮೇಲೆ ನಿಂತಿದ್ದೇನೆ. ಹಾಗೆ ಚಪ್ಪರಕ್ಕೆ ಎಲೆ ಅಡಿಕೆ ಇಟ್ಟು ಮದುವೆ ದಿಬ್ಬನ ಹೊರಡುವುದು. ನನಗೆ ಮದುವೆ ದಿಬ್ಬನ ಹೋಗಲಿಕ್ಕೆ ಜೀಪು ಇದೆ. ಇದು ನಾವು ಮೆಹಂದಿ ಸ್ಯಾರಿ, ನಂದು ಮೆಹಂದಿ ಸ್ಯಾರಿಯಲ್ಲಿ ದಿಬ್ಬನ ಬರೋದು. ಇದು ಹುಡುಗನ ಕಡೆಯಿಂದ ಕೊಡೋದು ಮೆಹಂದಿ ಸಾರಿ ಮತ್ತು ಮೆಹಂದಿ ದಿವಸ ತರ್ತಾರೆ. ಸಾರಿ, ಮೂಗಿನ ಬಟ್ಟು, ಆಮೇಲೆ ಕಾಲುಂಗುರ, ಇಷ್ಟು ಅವರು ತರ್ತಾರೆ ಮೊದಲಿನ ದಿವಸ. ಅದನ್ನು ಉಟ್ಟುಕೊಂಡು ನಾವು ಹಾಲಿಗೆ ಹೋಗಬೇಕು. ಇದು ಸರಿಯಾಗಿ ನಿದ್ದೆ ಇಲ್ಲದೆ ಈ ಥರ ಕಾಣ್ತದೆ ನನ್ನ ಕಣ್ಣು. ಆಮೇಲೆ ಇದು ಗೆರೆ ಪೂಜೆ ಅಂತ ಉಂಟು ನಮ್ಮದಲ್ಲಿ. ಇದು ಗೆರೆ ಪೂಜೆ ಆಗೋದು. ಇದು ನನ್ನ ಅಕ್ಕ ನನ್ನ ಕೈ ಹಿಡಿಕೊಳ್ಳಿಕ್ಕೆ ಅಂತ ಆ ಥರ ಇರ್ತದೆ, ಮುತ್ತೋಲಿ ಅಂತ ಹೇಳ್ತೇವೆ. ಅದು ನನ್ನ ದೊಡ್ಡ ಅಕ್ಕ, ಪರ್ಪಲ್ ಸ್ಯಾರಿ ಇಟ್ಟವರು. ಇದು ಗೆರೆ ಪೂಜೆ ಆಗೋದು. ಇದು ನನ್ನ ದೊಡ್ಡ ಅತ್ತಿಗೆ. ಇನ್ನೊಂದು ಪಿಂಕ್ ಸ್ಯಾರಿಯದ್ದು ಅತ್ತೆ, ಸೋದರತ್ತೆ. ಆಮೇಲೆ ಇನ್ನೊಂದು ಅದು ಕೂಡ ಅತ್ತೆ. ಮೂವರು ಕೂಡ ಅತ್ತೆಯವರೇ, ಇಬ್ಬರು ನನ್ನ ಸೋದರತ್ತೆ. ನನ್ನ ದೊಡ್ಡಕ್ಕ ಮತ್ತು ನನ್ನ ದೊಡ್ಡ ಅತ್ತಿಗೆ. ಇದು ದೊಡ್ಡ ಅಣ್ಣನ ಹೆಂಡತಿ. ಇಲ್ಲಿ ಇದು ಬಾಸಿಂಗ ಕಟ್ಟೋದು. ಇದು ನಮ್ಮದರಲ್ಲಿ ಉಂಟು ಬಾಸಿಂಗ ಕಟ್ಟೋದು. ಇದು ಕೈಯಲ್ಲಿ ಎಲೆ ಅಡಿಕೆ ಎಲ್ಲ ಇಟ್ಟು ಹಿಂದಿನಿಂದ ಹಾಕಲಿಕ್ಕೆ, ಅದು ಸರಿಯಾಗಿ ಬೀಳಬೇಕು. ಹಾಗೆ ಇದೆಲ್ಲ ಇಷ್ಟು ಕ್ರಮ ನಾವು ಇದು ಮೆಹಂದಿ ಸಾರಿಯಲ್ಲಿ ಆಗೋದು. ಆಮೇಲೆ ಹುಡುಗನ ಕಡೆಯವರು ಸಾರಿ ಕೊಡ್ತಾರೆ ನೋಡಿ. ಆ ಸಾರಿಯನ್ನು ನಾವು ಉಟ್ಟುಕೊಂಡು ಬರಬೇಕು. ನನಗೆ ಮಾತ್ರ ರೆಡ್ ಸಾರಿ ಕೊಡಲಿಲ್ಲ, ಗ್ರೀನ್ ಸಾರಿ ಕೊಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಆ ಸೀರೆ ಅವರು ಹುಡುಗನ ಕಡೆಯಿಂದ ಕೊಡ್ತಾರಲ್ಲ, ಆ ಸ್ಯಾರಿಯನ್ನು ಉಟ್ಟು ರೆಡಿಯಾಗಿ ಬರಬೇಕು. ಆಮೇಲೆ ಇಲ್ಲಿ ನೋಡಿ, ಇದು ದಾರೆ ಎರೆಯುವುದು ಅಂತ ಹೇಳ್ತೇವೆ ನಮ್ಮದಲ್ಲಿ, ನಮ್ಮ ಸಂಪ್ರದಾಯ. ಇವರು ನೋಡಿ ಈ ಥರ ರೆಡಿಯಾಗಿದ್ದಾರೆ. ಹೂವಿನ ಮಾಲೆ ಹಾಕಬೇಕಿದ್ರೆ ಹುಡುಗ ತಲೆ ಬಾಗಬಾರ್ದು ಅಂತ ಹೇಳ್ತಾರೆ. ಇವರು ನೋಡಿ ತುಂಬ ತಲೆ ಬಾಗಿದ್ದಾರೆ ನೋಡಿ. ಇದು ಕೈಗೆ ಅವರು ನನಗೆ ಕಟ್ಟೋದು, ನಾನು ಅವರಿಗೆ ಕಟ್ಟುತ್ತಾ ಇದ್ದೇನೆ. ಇಲ್ಲಿ ನಾನು ಅವರಿಗೆ ಕಟ್ತಿದ್ದೇನೆ. ಇದೆಲ್ಲ ಕ್ರಮ ಮಾಡ್ತಾರೆ. ಇದು ನನ್ನ ತಂದೆ. ಇದು ನನ್ನ ಫ್ರೆಂಡ್ ರೇಷ್ಮಾ ರೂಪ, ಅವರ ಹೆಸರು ಮರ್ತೋಗಿದೆ. ಇದು ನನ್ನ ಅತ್ತೆ ಮಗಳು. ಹಾಗೆ ಗಾಗ್ರ ಹಾಕಿದ್ದು ನನ್ನ ತಂಗಿ. ಆಮೇಲೆ ಶ್ರುತಿ ಅಂತ ಒಬ್ಬರು, ಇನ್ನೊಬ್ಬರು ಅತ್ತೆ ಮಗಳು. ಇದು ನನ್ನ ಅಕ್ಕ, ಬ್ಲೂ ಸ್ಯಾರಿದ್ದು ಅಕ್ಕ, ಮತ್ತು ವೈಟ್ ಶರ್ಟಿದ್ದು ಭಾವ, ಅಕ್ಕ ಸುಮ, ಮಗ ಭರತ್. ಇದು ನನ್ನ ದೊಡ್ಡ ಅಕ್ಕನ ಮಗ, ದೊಡ್ಡ ಅಣ್ಣನ ಮಗ. ಇದು ನನ್ನ ಅಣ್ಣನವರಿಬ್ಬರು. ಇದು ನನ್ನ ಅಣ್ಣನ ಮಗಳು, ಮಧ್ಯದಲ್ಲಿ ನನ್ನ ದೊಡ್ಡ ಅಕ್ಕನ ಮಗಳು, ಆಮೇಲೆ ಇನ್ನೊಂದು ಅಣ್ಣನ ಮಗಳು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಋತಿಕನ ಅಕ್ಕ. ಋತಿಕ ಕೂಡ ಇದ್ದಾಳೆ, ಅವಳು ಚಿಕ್ಕ ಇತ್ತಳು, ಹಾಗಾಗಿ ಎಲ್ಲಿಂತ ಕಾಣೋದಿಲ್ಲ ಅವಳು. ಇದು ನನ್ನ ದೊಡ್ಡ ಅತ್ತಿಗೆ. ಇದು ನನ್ನ ಲಾಸ್ಟ್ ಅಣ್ಣ ಅತ್ತಿಗೆ. ಇದು ನನ್ನ ಫ್ರೆಂಡ್ ವಸಂತಿಯಕ್ಕ ಅಂತ, ವಸಂತಿಯಕ್ಕ ಭಾಸ್ಕರನ್ನ. ಇದು ನನ್ನ ಎರಡು ಅತ್ತೆಯವರು. ಇದು ಮತ್ತು ಇದು ಮೂವರು ಕೂಡ ಅತ್ತೆಯವರೇ, ಇಬ್ಬರು ಸೋದರತ್ತೆ. ಇದು ನನ್ನ ಟೈಲರಿಂಗ್ ಗುರು. ಇವರು ಕೂಡ ನನ್ನ ಫ್ರೆಂಡ್ಸ್, ಸ್ವರ್ಣಲತಾ, ಪ್ರಮೀಳಾ, ಇನ್ನೊಬ್ಬರು ವೇದಾವತಿ. ಇಲ್ಲಿ ನನ್ನ ದೊಡ್ಡಕ್ಕನ ಮಗ, ದೊಡ್ಡಣ್ಣನ ಮಗ ಇದ್ದಾರೆ. ಇದು ನನ್ನ ಅತ್ತಿಗೆಯವರು ಹಾಗೂ ಮಕ್ಕಳು ಊಟ ಮಾಡುವ ದೃಶ್ಯ ನೋಡಿ. ಇದು ನನ್ನ ಅಣ್ಣ ಮತ್ತು ಅತ್ತಿಗೆ. ಅವ ಕವಿಯಕ್ಕ ಅವಳು ಮೂಲೆ ಇತ್ತು. ಆವಾಗ ಎಲ್ಲ ನೋಡಿ ನೆಲದಲ್ಲಿ ಊಟ ತುಂಬ ಚೆಂದ ಇತ್ತು. 2002ರಲ್ಲಿ ನನಗೆ ಮದುವೆಯದ್ದು. ವೈಟ್ ಗಾಗ್ರ ಹಾಕಿದ್ದು ನನ್ನ ತಂಗಿ.
ಫೋಟೋ ತೆತ್ಕೊಂಡು ಸುರೇಶ. ಒಡಿಯೂರು ಶ್ರೀ ಗುರುದೇವ ಕಲ್ಯಾಣ ಮಂಟಪ ಕನ್ಯಾನ. ಇವಾಗ ನಾನು ಫೋಟೋ ಶೇರ್ ಮಾಡಿದ್ದೆ ಯಾಕೆಂದರೆ ಇದು ಆಲ್ಬಮ್ ಹಾಲತ್ತಾದರೂ ಯೂಟ್ಯೂಬಲ್ಲಿ ಇರ್ತದಲ್ಲ, ಯಾವಾಗ ಬೇಕಿದ್ರೂ ನೋಡ್ಬೋದಲ್ವ, ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.